ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಾಟನ್ ಫ್ರಾಕ್. ಆಲ್ಮೋಸ್ಟ್ ಇದನ್ನು ತಗೊಂಡು ನಾನು 3 ಇಯರ್ಸ್ ಮೇಲಾಗಿತ್ತು. ಸುಮ್ಮನೆ ಇಟ್ಕೊಂಡಿದ್ದೆ, ಒಂದೇ ಸಲ ವೇರ್ ಮಾಡಿದ್ದು. ಈ ಸಮ್ಮರಿಗಂತೂ ತುಂಬಾ ಕಂಫರ್ಟ್ ಅನಿಸ್ತಿರುತ್ತೆ ಈ ಥರ ಕಾಟನ್ ಫ್ರಾಕ್ನ ವೇರ್ ಮಾಡಿದಾಗ. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೆ. ವಾಕ್ ಮುಗಿಸ್ಕೊಂಡು ಬಂದಾಗ ಹಸುವಾಗ್ತಿರುತ್ತೆ, ಏನಾದ್ರು ತಿನ್ನಬೇಕು ಅನಿಸ್ತಿರುತ್ತೆ. ಈ ಥರ ಸ್ವೀಟ್ ಮಾಡಿ ಇಟ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಲ ಅಂತೂ. ಯೂಶ್ವಲ್ ಆಗಿ ಹೊರಗಡೆ ಎಲ್ಲ ಕಾಫಿ ಕುಡಿತಾ ಇರ್ತೀವಿ ವರ್ಕ್ ಟೈಮಲ್ಲೆಲ್ಲ, ಬಟ್ ಮಿಡಲಲ್ಲಿ ಈ ಥರ ನಾವೇ ಕಾಫಿ ಮಾಡ್ಕೊಂಡಾಗ ತುಂಬಾ ಖುಷಿ ಅನಿಸುತ್ತೆ. ಈಗಂತೂ ನನಗೆ ಕಾಫಿ ಕುಡಿತಾ ಬಾಲ್ಕನಿಯಲ್ಲಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಪಾರ್ಟ್ ಆಗಿಬಿಟ್ಟಿದೆ. ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಪಿ ಜಿಯಲ್ಲಿ. ಆ್ಯಂಡ್ ಇವತ್ತು ನಾನೇನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್. ಸೊ ಇರೋ ಐಟಮ್ಸೆಲ್ಲ ಏನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಾಗ ಇಷ್ಟಿತ್ತು. ಡೈಲಿ ಪಿ ಜಿಲಿ ಊಟ ಇರುತ್ತೆ. ಸೊ ಇದನ್ನು ನೋಡ್ತಾ ಇದ್ದಾಗ ನನಗೆ ಟೊಮೊಟೊ ಗೊಜ್ಜು ಮಾಡ್ಕೋಬೋದು, ಎಗ್ಗಿದೆ ಆಮ್ಲೆಟ್ ಮಾಡ್ಕೊಳ್ಬೋದು, ಮತ್ತು ಮೊಸರು ತಂದಿಟ್ಕೊಂಡಿದ್ದೆ ಅಲ್ವಾ, ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್. ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ, ಸೊ ತಟ್ಟೆನೇ ಯೂಸ್ ಮಾಡಿಕೊಂಡು ಇಲ್ಲಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಗೊಜ್ಜು ಮಾಡ್ತಿದ್ದೀನಿ ಅಂದ ತಕ್ಷಣ ತುಂಬ ಐಟಮ್ಸ್ ಬೇಕು ಅಂತ ಏನಿಲ್ಲ. ನಾನಿಲ್ಲಿ ಜಸ್ಟ್ ಯೂಸ್ ಮಾಡ್ಕೊಳ್ತಾ ಇರೋದು ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ, ಅದ್ರ ಜೊತೆಗೆ ಎಣ್ಣೆ ಹಾಕಬೇಕು. ಬಟ್ ನಾನಿಲ್ಲಿ ತುಪ್ಪನೇ ಬಳಸ್ತಾ ಇದ್ದೀನಿ, ಬಿಕಾಸ್ ಟೊಮೊಟೊ ಗೊಜ್ಜಿಗೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನೋದಲ್ಲಿ ಊಟ ಮಾಡ್ತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ಹಾಗಾಗಿ ನೋಡಿ, ಇಷ್ಟೇ ಐಟಮ್ಸ್ನ ನಾನು ಯೂಸ್ ಮಾಡ್ತಾ ಇರೋದು. ಇನ್ನೂ ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಚಕ್ಕೆ, ಲವಂಗ, ಕಡಲೆ ಇದೆಲ್ಲ ಹಾಕ್ಕೊಂಡು ಮಸಾಲೆನ ಮಾಡಿಕೊಂಡು ಬಳಸ್ತಾರೆ. ನಾನಿಲ್ಲಿ ನಿಮಗೆ ಆವಾಗಲೇ ಹೇಳಿದಾಗೆ ತುಂಬಾ ಕಮ್ಮಿ ಐಟಮ್ಸ್ನ ಬಳಸ್ತಾ ಇರೋದು. ಈ ಥರ ಐಟಮ್ಸ್ ಎಲ್ಲ ನಿಮಗೆ ಕೆಲವೊಂದು ಸಲ ಅಡುಗೆ ಮಾಡೋಕ್ಕೆ ಮೂಡಿಲ್ಲ, ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇದೆ, ಆ ಥರ ಅಂದಾಗೆಲ್ಲ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನೀವು ರುಚಿಯಾಗಿ ಅಡುಗೆ ಮಾಡ್ಕೊಳ್ಬೋದು ಅಂತ ಅಂದಾಗೆಲ್ಲ ಇದನ್ನು ನೀವು ಪ್ರಿಫರ್ ಮಾಡ್ಕೊಳ್ಬೋದು. ಎಷ್ಟು ಟೈಮ್ ಇರುತ್ತೆ ನಿಮಗೆ ಎಲ್ಲನೂ ಮಾಡೋದಕ್ಕೆ, ವರ್ಕ್ ಮುಗಿಸ್ಕೊಂಡು ಅಂತ ಅಂದ್ಕೊಳ್ಬೋದು. ಅಫ್ಕೋರ್ಸ್ ಗೈಸ್, ನನಗೂ ಇಲ್ಲಿ ಬಂದಾಗ ವರ್ಕ್ ಆಗಿರ್ಬೋದು ಆ್ಯಂಡ್ ನಮ್ಮದೇ ಅಂತಹ ಪರ್ಸ್ನಲ್ ಕೆಲಸಗಳಿರುತ್ತೆ. ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಎಡಿಟಿಂಗ್ ಎಲ್ಲವೂ ಕೂಡ ಈ ದಿನಗಳಲ್ಲಂತೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನನಗೆ. ಬಟ್ ಸ್ಟಿಲ್ ನನ್ನ ಕೈಲಿ ಒಂದು ಏನೋ ಒಂದು ಕೆಲಸ ತೊಗೊಂಡಿದ್ದೀನಿ ಅಂತ ಅಂದಾಗ ಅದನ್ನು ನನಗೆ ಬಿಡೋಕ್ಕಂತೂ ಇಷ್ಟ ಇಲ್ಲ. ಸೊ ಎಲ್ಲನೂ ಕೂಡ ಹಾಗೆ ಮಾಡ್ಕೊಳ್ತಾ ಸ್ವಲ್ಪ ತಡವಾದರೂ ಕೂಡ ಯಾವುದನ್ನು ಬಿಡಬಾರ್ದು ಅಂತ ನಾನು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರೋದು. ಅದ್ರ ನಡುವೆ ನಾನು ಆಮ್ಲೆಟಿಗೆ ಏನೆಲ್ಲ ಬೇಕು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಮತ್ತು ಮಸಾಲ ಮಜ್ಜಿಗೆ ನಿಮ್ಗೆ ಹೇಳಿದಾಗೆ ತುಂಬಾ ದಾಹ ಆಗ್ತಿರುತ್ತೆ ಗೈಸ್ ಈ ಸಮ್ಮರಲ್ಲಂತೂ. ಸೊ ಊಟ ಎಲ್ಲ ಆದಮೇಲೆ ಈ ಥರ ಮಸಾಲೆ ಮಜ್ಜಿಗೆ ಕುಡಿದ್ರಂತೂ ತುಂಬಾ ಖುಷಿ ಅನಿಸುತ್ತೆ. ಸೊ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಅದೇ ಪ್ಯಾನನ್ನು ನಾನು ವಾಶ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಸವರಿ ಆಮ್ಲೆಟ್ನ ಹಾಕ್ಕೊಂಡೆ. ನೀವು ನಂಬಲ್ಲ, ಇಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂತಂದರೆ ಆಮ್ಲೆಟ್. ನಂಗೆ ತುಂಬಾ ಖುಷಿ ಆಯಿತು. ಸೊ ಈ ಟೊಮೊಟೊ ಗೊಜ್ಜು ಜೊತೆಗೆ ಆಮ್ಲೆಟ್ನೆಲ್ಲ ತಿಂದು ಊಟದ ನಂತರ ಮಸಾಲ ಮಜ್ಜಿಗೆ ಕುಡ್ಕೊಂಡು ನಾನೇ ಇವತ್ತು ನನ್ನ ಫುಡ್ನ ಪ್ರಿಪೇರ್ ಮಾಡಿಕೊಂಡೆ. ನೋಡಿದಿರಲ್ಲ ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.